ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 2ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲವೆಂದು ಹೇಳಿದ್ದಾರೆ. ಏನ್ ಕೇಳಿದ್ದಾರೆ? ಬರಿದಾಗದ. ಬರಿದಾಗದ ಅಂದ್ರೆ ಖರ್ಚಾಗಬಾರ್ದು. ಆ ರೀತಿಯಾದಂತಹ ಸಂಪನ್ಮೂಲ ಯಾವುದು? ನಾವು ಎಷ್ಟೇ ಬಳಸಿದ್ರೂ ಅದು ಖರ್ಚಾಗಬಾರ್ದು. ಅದು ಅಪರಿಮಿತ ಪ್ರಮಾಣದಲ್ಲಿರ್ಬೇಕು. ಪರಿಮಿತ ಪ್ರಮಾಣ ಅಲ್ಲ, ಅಪರಿಮಿತ ಪ್ರಮಾಣದಲ್ಲಿದ್ದಾಗ ಅದು ಬರಿದಾಗುವುದಿಲ್ಲ. ಹಾಗಿದ್ರೆ ಅಂತಹ ಸಂಪನ್ಮೂಲ ಯಾವುದು? ಆಪ್ಷನ್ ನೋಡೋಣ. ಆಪ್ಷನ್ ಎ ಕಲ್ಲಿದ್ದಲು ಅಂತ ಇದೆ. ಕಲ್ಲಿದ್ದಲು ಇದು ಬರಿದಾಗದ ಸಂಪನ್ಮೂಲನ ಅಲ್ಲ. ತಪ್ಪುತ್ತರ. ನಿಮಗೆ ಗೊತ್ತಿದೆ ಕಲ್ಲಿದ್ದಲು ಯಾವ ರೀತಿಯಾಗಿ ಉತ್ಪತ್ತಿಯಾಗಿದೆ? ಬಹಳ ವರ್ಷಗಳ ಹಿಂದೆ ಏನಿತ್ತು? ಭೂಮಿ ತಗ್ಗಾದ ಪ್ರದೇಶಗಳನ್ನ ಹೊಂದಿತ್ತು. ಅಲ್ಲಿ ಕೆಲವೊಂದಿಷ್ಟು ನೈಸರ್ಗಿಕ ವಿಕೋಪಗಳಿಂದ ಸಸ್ಯಗಳೆಲ್ಲ ಸತ್ತು ಭೂಮಿಯ ತಳವನ್ನ ಸೇರ್ತಾ ಹೋದ್ವು. ಅಲ್ಲಿ ಹೆಚ್ಚು ತಾಪ ಮತ್ತೆ ಒತ್ತಡದಲ್ಲಿ ಕಲ್ಲಿದ್ದಲು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಕಲ್ಲಿದ್ದಲು ಏನು ಪರಿಮಿತ, ಇದು ಅಪರಿಮಿತವಾಗಿಲ್ಲ. ಒಂದ್ಸಲ ಕಲ್ಲಿದ್ದಲು ಮುಗಿದೋಯ್ತಂದ್ರೆ ಮತ್ತೆ ಅದು ಉತ್ಪತ್ತಿ ಆಗ್ಲಿಕ್ಕೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕು. ಹಾಗಾಗಿ ಇದು ಬರಿದಾಗುವ ಸಂಪನ್ಮೂಲ. ಪೆಟ್ರೋಲಿಯಂ ಕೂಡ ಬರಿದಾಗುವ ಸಂಪನ್ಮೂಲ. ಇದು ಬರಿದಾಗುವ ಸಂಪನ್ಮೂಲ. ಸೌರ ಬೆಳಕು ಅಲ್ವಾ? ಸೌರ ಬೆಳಕಿಗೆ ಬನ್ನಿ. ಈಗ ನಾನು ಇವತ್ತು ಒಂದಿಷ್ಟು ಬಿಸಿಲನ್ನ ತಗೊಬಂದೆ, ನಾಳೆ ಮತ್ತೆ ಬಿಸಿಲಿರೋದಿಲ್ವಾ? ಇರ್ತದೆ. ಸೌರ ಬೆಳಕು ಏನಿದೆ ನೋಡಿ, ನೀವು ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಸೌರ ಬೆಳಕು ಬೇಕು. ಆದ್ರೆ ಒಂದಿನಾದ್ರೂ ಸೌರ ಬೆಳಕು ಖರ್ಚಾಗಿದೆಯಾ? ಖರ್ಚಾಗಿಲ್ಲ. ಇದು ಬರಿದಾಗದ ಸಂಪನ್ಮೂಲ. ಸೌರ ಬೆಳಕು ಬರಿದಾಗದ ಸಂಪನ್ಮೂಲ. ನೈಸರ್ಗಿಕ ಅನಿಲ ಕೂಡ ಬರಿದಾಗುವ ಸಂಪನ್ಮೂಲಕ್ಕೆ ಉದಾಹರಣೆ. ಬರಿದಾಗದ ಸಂಪನ್ಮೂಲ ಅಲ್ಲ. ಇದು ಕೂಡ ನಮ್ಗೆ ಲಿಮಿಟೆಡ್ ಸ್ಟಾಕ್ ಇದೆ. ಸಲ ಖರ್ಚಾಯ್ತು ಅಂದ್ರೆ ಮುಗೀತು. ಮತ್ತೆ ಅದು ಉತ್ಪತ್ತಿ ಆಗ್ಲಿಕ್ಕೆ ನಮ್ಗೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಸೌರ ಬೆಳಕು. ಸಿ, ಆಪ್ಷನ್ ಸಿ, ಸೌರ ಬೆಳಕು. ಥ್ಯಾಂಕ್ ಯು.